ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. 24 ಲಕ್ಷ ನೀಟ್ ಆಕಾಂಕ್ಷಿಗಳ ಭವಿಷ್ಯ ಅನಿಶ್ಚಿತತೆಯಲ್ಲಿದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ನೀಟ್ ರಿಸಲ್ಟ್ನಲ್ಲಿ ಮೋಸದಾಟ ನಡೀತಾ ಇದೆ ಅಂತ ಆರೋಪಿಸಿರುವಂತಹ ಡಿಕೆ 67 ಅಭ್ಯರ್ಥಿಗಳು 720ಕ್ಕೆ 720 ಅಂಕ ಪಡೆದಿರೋದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಹಾಗೆ 67ರಲ್ಲಿ 44 ಟಾಪರ್ಗಳು ಕೇವಲ ಗ್ರೇಸ್ ಮಾರ್ಕ್ಸ್ನಿಂದಲೇ ಟಾಪರ್ ಆಗಿರೋದನ್ನು ಪ್ರಶ್ನಿಸಿರುವಂತಹ ಡಿಕೆ ಜೂನ್ 14ರ ಬದಲು ಜೂನ್ 4ರಂದೇ ಫಲಿತಾಂಶ ಘೋಷಿಸಿದ್ದರ ಬಗ್ಗೆಯೂ ಪ್ರಶ್ನೆ ಎತ್ತಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯ ಅತಂತ್ರವಾಗಿದ್ದು ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ ಅಂತ ಬಿಜೆಪಿಗೆ ಕುಟುಕಿದ್ದಾರೆ. ಕೇಂದ್ರ ಸರ್ಕಾರ ಉತ್ತರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಚುನಾವಣಾ ಫಲಿತಾಂಶದ ದಿನ ಪಾತಾಳಕ್ಕೆ ಕುಸಿದಿದ್ದ ಷೇರು ಮಾರುಕಟ್ಟೆ ಚೇತರಿಕೆ ಕಂಡಿದೆ. ಮೂರೇ ದಿನದಲ್ಲಿ ದಾಖಲೆ ಮಟ್ಟದಲ್ಲಿ ಏರಿಕೆ ಕಂಡಿದೆ. ಸೆನ್ಸೆಕ್ಸ್ 1600 ಪಾಯಿಂಟ್ ಜಿಗಿದು ಗರಿಷ್ಠ ಮಟ್ಟ ತಲುಪಿದೆ. ದಿನದ ವಹಿವಾಟು ಮುಗಿಯೋದರ ಒಳಗಾಗಿ ನಿಫ್ಟಿ 468 ಪಾಯಿಂಟ್, ಸೆನ್ಸೆಕ್ಸ್ 1618 ಪಾಯಿಂಟ್ಸ್ ಏರಿಕೆ ಕಂಡಿದೆ. ಫಲಿತಾಂಶದ ದಿನ ನಿರಾಶರಾಗಿದ್ದ ಹೂಡಿಕೆದಾರರು ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಂಸದೆ ಕಂಗನಾ ರನೌತ್ಗೆ ಸಿಐಎಸ್ಎಫ್ ಮಹಿಳಾ ಕಾನ್ಸ್ಟೇಬಲ್ ಕಪಾಳ ಮೋಕ್ಷ ಮಾಡಿರೋದನ್ನ ಶಿರೋಮಣಿ ಅಕಾಲಿ ದಳ ಸಂಸದೆ ಹರ್ಸಿಮ್ರತ್ ಬಾದಲ್ ಸಮರ್ಥಿಸಿಕೊಂಡಿದ್ದಾರೆ. ಪಂಜಾಬಿಗಳು ದೇಶ ಪ್ರೇಮಿಗಳು, ಅವರು ಭಯೋತ್ಪಾದಕರು ಅಂತ ಲೇಬಲ್ ಮಾಡೋದಕ್ಕಿಂತ ಉತ್ತಮವಾಗಿದ್ದಾರೆ ಅಂತ ಬಿಜೆಪಿಗೆ ಪರೋಕ್ಷವಾಗಿ ತಿರುಗೇಟನ್ನು ನೀಡಿದ್ದಾರೆ. ಸಂಸದೆ ಕಂಗನಾ ರನೌತ್ ಮೇಲೆ ನಡೆದಂತಹ ಕಪಾಳ ಮೋಕ್ಷದ ಬಗ್ಗೆ ಬಾಲಿವುಡ್ ಮಂದಿ ಮೌನವಾಗಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಕಂಗನಾ, ಚಿತ್ರರಂಗದವರೇ ನೀವೆಲ್ಲರೂ ಸಂಭ್ರಮಿಸ್ತಾರೋ ಅಥವಾ ನನ್ನ ಮೇಲಿನ ದಾಳಿ ಬಗ್ಗೆ ಸಂಪೂರ್ಣವಾಗಿ ಮೌನವಾಗಿದ್ದೀರೋ ಅಂತ ಪ್ರಶ್ನಿಸಿದ್ದಾರೆ. ಇದಾದ ಬಳಿಕ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ.